ಪಾಕಿಸ್ತಾನದ ಮೇಲಿನ ಪ್ರತೀಕಾರಕ್ಕೆ ಭಾರತ ಸಕಲ ರೀತಿಯಲ್ಲಿಯೂ ಕೂಡ ಸಿದ್ಧವಾಗಿ ನಿಂತಿದೆ. ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಂಥ ಗ್ರಾಮಗಳಲ್ಲಿ ಇದೀಗ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. 48 ಗಂಟೆಗಳಲ್ಲಿ ರೈತರು ತಮ್ಮ ಬೆಳೆಗಳನ್ನು ಕಟಾವು ಮಾಡ್ಕೊಂಬಿಡಿ. ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುತ್ತಲ್ಲ ಹೊಲ, ಕೃಷಿ ಭೂಮಿ, ಅದರಲ್ಲಿ ರೈತರು ಯಾರೇ ಇರಲಿ ಸರಿ, ಯಾವುದೇ ರೈತರು ಬೇಗನೆ ತಮ್ಮ ಕಟಾವನ್ನು ಮುಗಿಸ್ಕೊಂಡು ಬಿಡಿ. ವರ್ಷಪೂರ್ತಿ ಕಷ್ಟಪಟ್ಟು ಬೆಳೆದಿರ್ತೀರಾ, ಏನೋ ಯುದ್ಧ ಆಯಿತು ಅಂತ ಬರುತ್ತೆ, ಯಾರೋ ಬಾಂಬ್ ಹಾಕ್ತಾರೆ, ಯಾರೋ ಗುಂಡು ಹಾರಿಸ್ತಾರೆ, ಯಾಕೆ ಬೇಕು? 2 ದಿನಗಳಲ್ಲಿ ನಿಮ್ಮ ಕಟಾವು ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಬಿಡಿ ಅಂತ ಹೇಳಿ ರೈತರಿಗೆ ಸೂಚನೆ ಹೋಗಿದೆ. ಗಡಿ ಗ್ರಾಮದ ರೈತರಿಗೆ ಸೂಚನೆ ಕೊಟ್ಟಿರೋದು BSFನ ತಂಡ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ, ಇದರ ತಂಡ ಸೂಚನೆ ಕೊಟ್ಟಿದೆ. ಹಾಗಾಗಿ ರೈತರು ಕೂಡ ಇದೀಗ ಕಟಾವಿನ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಬೆಳೆ ಕಂಪ್ಲೀಟ್ ಆಗಿದೆಯೋ, ಕಟಾವಿಗಿನ ದಿನಗಳಿತ್ತೋ ಗೊತ್ತಿಲ್ಲ. ಆದರೆ ಯುದ್ಧದ ಮುಂದೆ ಯಾವುದೂ ಏನೂ ಅಲ್ಲ ಅಲ್ವಾ? ಒಂದಷ್ಟು ಬೆಳೆ ಆದರೂ ಕೈಗೆ ಬರಲಿ, ತಮಗೆ ಒಂದು ಕಟಾವು ಮುಗಿಸ್ಕೊಳ್ಳಿ ಅಂತ ಹೇಳಿ ಇದೀಗ ಆದೇಶ ಹೋಗಿದೆ. ಗಡಿ ಗ್ರಾಮದ ರೈತರಿಗೆ ಈ ಸೂಚನೆ ಹೋಗಿದೆ. ಗಡಿ ನಿಯಂತ್ರಣ ರೇಖೆಯ 530 ಕಿಲೋಮೀಟರ್ನಲ್ಲಿ, ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ 530 ಕಿಲೋಮೀಟರ್ನಲ್ಲಿ ಯಾವೆಲ್ಲ ಗ್ರಾಮಗಳು ಹೊಂದಿಕೊಂಡಿದೆಯೋ, ಯಾರೆಲ್ಲ ರೈತರಿದ್ದಾರೋ ಅಲ್ಲಿ ಅವರೆಲ್ಲರೂ ಕಟಾವನ್ನು ಮುಗಿಸ್ಕೊಳ್ಳಿ. ಗುರುದ್ವಾರ, ಅಮೃತ್ಸರ, ಫಿರೋಜ್ಪುರದಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. 45,000 ಎಕರೆ ಪ್ರದೇಶದ ರೈತರಿಗೆ ಈ ಸೂಚನೆ ಹೋಗಿದೆ. 48 ಗಂಟೆಗಳ ಒಳಗಡೆ ಕಟಾವು ಮಾಡ್ಕೊಂಬಿಡಿ ಅಂತ ಹೇಳಿ ಸೈನಿಕರಿಂದ ಸೂಚನೆ ಹೋಗಿದೆ. मक्की कणक काट रहे हैं, क्या करिए, जल्दी जल्दी बॉर्डर एरिया में फायरिंग हो रही है, या फायरिंग हो जाए तो इसलिए जल्दी जल्दी यहाँ से काम कर रहे हैं. हालात बहुत खराब हैं, दिन पे दिन खराब होने जा रहे हैं. इस गलते हुए जल्दी जल्दी अपना फसल बूटा सामने. कितनी पंचायत है इस एरिया में? पंचायत गुलपर, अजोट, खड़ी, करमाड़ा. तो हमारे यहाँ जो भाटी के नज़दीक है, खड़ी, करमाड़ा और कसलियाँ और गुलपुर, अजोट, दगवार और नूरकोट, हमारी जो पंचायतें हैं ये अपना बॉर्डर के साथ लगती हैं, LOC के साथ लगती हैं ये. तो जो पहलगाम का जो हुआ है, मिलिटेंट अटैक हुआ है, तो इसका जो है हमें भी इसका सख्त दुख और अफसोस हुआ. हम इस चीज़ को जो है बहुत कंडम करते हैं. तो उस वजह से थोड़ा सा माहौल अभी ख़राब हो गया. तो हमें आजकल जो फसल की कटाई चल रही है, तो हम फसल की आजकल कर रही हैं, क्योंकि खुदा ना खास्ता अगर कुछ ऊंच नीच हो जाता है तो इसलिए हमें थोड़ा सा ये बॉर्डर एरिया पड़ता है, इसलिए हम जो है फसल की थोड़ी सी हम कटाई करके अपना फसल को जल्द से जल्द संभालना चाहते हैं. तो हम ये चाहते हैं कि अगर कुछ खुदा ना खास्ता